ಬೆಳಗಿನ ಸೂರ್ಯಕಿರಣಗಳು ಗವಿಯಂತೆ ಮರದ ತುಂಡುಗಳ ಮಧ್ಯೆ ಹೊಳೆಯುತ್ತಿದ್ದವು. ಅದೊಂದು ಬಟ್ಟಲು ಚಹಾ ಹಿಡಿದುಕೊಂಡು ಪ್ರಿಯಾ ತಂಗಾಳಿಯ ಮುಗ್ಧತೆಯನ್ನು ಅನುಭವಿಸುತ್ತಿದ್ದಳು. ಮನೆಯ ಹತ್ತಿರದಲ್ಲಿದ್ದ ಪುಟ್ಟ ತೋಟದ ಮಧ್ಯೆ ಬಸ್ ನಿಲ್ದಾಣದ ಕಡೆಗೆ ಇಳಿದು ಹೊರಟು ತನ್ನ ಮಕ್ಕಳಿಗೆ ಆ ದಿನದ ಬಿಸಿ ಊಟದ ಪ್ಯಾಕೆಟ್ ತಯಾರಿಸುತ್ತಿದ್ದಳು. ಆಕೆ ತನ್ನ ಜೀವನವನ್ನು ಮಗನ ಒಲಿವಿಗಾಗಿ ಬಲಿಗೂಡಿಸಿದ್ದಳು. ಪ್ರಿಯಾ ಈ ದುನಿಯಾದಲ್ಲಿ ತನ್ನ ಮಗನಾದ ನಿಖಿಲ್ನ ಬಾಳಿಗೆ ಬೆಳಕು ಮೂಡಿಸಲು ತನ್ನ ನೆಮ್ಮದಿಯ ಪ್ರತಿಯೊಂದು ಕ್ಷಣವನ್ನು ಕೈಬಿಡುತ್ತಾ ತನ್ನ ಹೆಜ್ಜೆಗಳನ್ನು ಮುಂದೆ ಇಟ್ಟಳು. ಆದರೆ ತನ್ನ ತಾಳ್ಮೆ ಮತ್ತು ಪ್ರೀತಿಗೆ ಅದರ ಬೆಲೆ ಕೊಡಬಲ್ಲವರೇ ಇಲ್ಲವೆಂಬ ಆತಂಕವೇ ಆಕೆ ಮೆಚ್ಚಿನ ಶತ್ರು. ಅವನು ಪ್ರಿಯಾಳನ್ನು ಬಿಟ್ಟಿದ್ದು ಆ ದಿನದ ಮಾತುಗಳ ಬಳಿಕ. ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದಿದ್ದ ಅವನು ಏಕಾಏಕಿ ಆಕೆಯಿಂದ ದೂರವಾದ. ಪ್ರಿಯಾ ಇನ್ನೂ ತನ್ನಲ್ಲಿದ್ದ ನಿಜವಾದ ಪ್ರೀತಿಯನ್ನು ಅವನಿಗೆ ತೋರಿಸಲು ಸಾಧ್ಯವಾಗಲಿಲ್ಲವೆಂದು ಭಾವಿಸುತ್ತಿದ್ದಳು. ಆ ಮೌನದ ನಡುವೆ ಬಾಳಿದ್ದ ಆಕೆಯ ಆತ್ಮವಿಚಾರವೇ ಆಕೆಯನ್ನು ಮುಚ್ಚಿಟ್ಟಿತ್ತು. ನಿಖಿಲ್ ಆಕೆಯ ಮಗ. ಇಡೀ ಜಗತ್ತಿಗೆ ಆಕೆಯ ಪ್ರೀತಿ, ಶಕ್ತಿ ಮತ್ತು ಆಕೆಯ ಜೀವನದ ಬೆಳಕಾಗಿದ್ದ. ಅವನ ಮುಗ್ಧತೆಯಲ್ಲಿ ಪ್ರಿಯಾ ತನ್ನ ಬದುಕನ್ನು ಮರೆಯುತ್ತಿದ್ದಳು. ಆದರೆ ಪ್ರತಿಯೊಂದು ರಾತ್ರಿ ಅವಳಿಗೆ ನೆನಪಾಗುತ್ತಿದ್ದುದೇ ಅವಳ ಬಾಲ್ಯದ ಪ್ರೀತಿ ಚಂದನ್. ಅವನಿಂದ ಬೇರೆಯಾದ ಕ್ಷಣವು ಅವಳಿಗೆ ದೇಹದಲ್ಲೇ ಕೆಸರು ಸಿಡಿದಂತೆ ತೋರಿಸಿತು. ಒಂದು ದಿನ ಆಕೆಯ ಜೀವನಕ್ಕೆ ಹೊಸ ತಿರುವು ತಂದುಕೊಂಡು ಚಂದನ್ ಮರಳಿ ಬಂದ. ಅವನು ಈಗಾಗಲೇ ಯಶಸ್ವಿಯಾದ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಆದರೆ ಅವನಿಗಿಂತ ಪ್ರಿಯಾಳು ನಿಖಿಲ್ಗೆ ಪ್ರಾಮುಖ್ಯತೆ ಹೆಚ್ಚಾಗಿತ್ತು. ನಿಖಿಲ್ ತನ್ನ ತಂದೆಯನ್ನು ಕಳೆದುಕೊಂಡಿದ್ದಾರೆ ಎಂಬ ಅನುಮಾನ ಚಂದನ್ಗೆ ಬಂದಿತು. ಪ್ರಿಯಾಳ ಜೀವನವನ್ನು ಮತ್ತೆ ರೂಪಿಸಲು ಚಂದನ್ ಮುಂದಾಗಿದ್ದ. ಆದರೆ ಆಕೆಯೊಡನೆ ಮಾತನಾಡಿದ ಪ್ರತಿ ಸಾರಿ ಆಕೆ ತನ್ನ ಕನಸುಗಳಿಗೆ ಚಿತ್ತ ಕೊಡುತ್ತಿಲ್ಲವೆಂಬುದನ್ನು ಅವನು ಅರಿತುಕೊಳ್ಳುತ್ತಿದ್ದ. ಅವಳ ಕಣ್ಣೀರಿನ ಹಿಂದೆ ಅನೇಕ ಕನಸುಗಳು ಅವಳನ್ನು ಜೀವಂತ ಇಟ್ಟುಕೊಂಡಿದ್ದವು. ನಿಖಿಲ್ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಬೇಕು ಎಂಬುದು ಅವಳ ಕನಸು. ತಾಯಿಯ ಪ್ರೀತಿಯು ಅವನ ಪಯಣದ ದಾರಿಯಾಗಿ ಉಳಿಯಿತು. ಚಂದನ್ ಪ್ರಿಯಾಳ ಬಾಳಿನ ಬಾಗಿಲುಗಳನ್ನು ಬದಲಿಸಲು ಪ್ರಯತ್ನಿಸುತ್ತಿದ್ದರೂ ಅವನಿಗೆ ಅವಳ ದುಃಖದ ಮೂಲವನ್ನು ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ಇಡೀ ದಿನ ಆಕೆ ಪ್ರೀತಿ, ಕಳಕಳಿ, ತ್ಯಾಗದ ರೂಪದಲ್ಲಿ ಬದುಕುತ್ತಿದ್ದಳು. ನಿಖಿಲ್ ತನ್ನ ತಾಯಿಯ ತ್ಯಾಗವನ್ನು ಆ ದಿನ ಅರಿತುಕೊಂಡನು. ತನ್ನ ತಾಯಿಯ ಪ್ರೀತಿಗೆ ಬೆಲೆ ಕೊಡುವುದರಲ್ಲಿ ತನ್ನ ಜೀವನವನ್ನೇ ತೊಡಗಿಸಬೇಕು ಎಂಬ ನಿರ್ಧಾರ ಮಾಡಿದ. ಇನ್ನು ಚಂದನ್ ಪ್ರಿಯಾಳ ಶ್ರದ್ಧೆಗೆ ತಿರುಗಿ ಬಂದು ತನ್ನ ಜೀವನವನ್ನು ಆಕೆಯ ನೆರಳಾಗಿ ಮುಂದುವರಿಸಬೇಕೆಂದು ನಿರ್ಧರಿಸಿದ. ನಿಖಿಲ್ ತನ್ನ ಕನಸುಗಳೆಡೆಗೆ ಬೆಳಕು ಮೂಡಿಸಿದ. ಆದರೆ ಪ್ರಿಯಾಳ ಪ್ರೀತಿ ಮತ್ತು ತ್ಯಾಗವೇ ಇಡೀ ಜಗತ್ತಿಗೆ ಮಾದರಿಯಾಯಿತು. ಈಗ ಪ್ರಿಯಾ ಮತ್ತು ನಿಖಿಲ್ ಮತ್ತು ಚಂದನ್ ಎಂಬ ಮೂವರು ಪ್ರೀತಿಯ ಸುತ್ತ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡುತ್ತಿದ್ದರು. ಬಾಳಿನ ಮೌಲ್ಯವನ್ನು ತಿಳಿಯಲು ಅನುಭವವಿದ್ದರೆ ಪ್ರೀತಿಯ ಶಕ್ತಿ ಅಸೀಮ ಎನ್ನುವುದನ್ನು ಈ ಕತೆ ನಮಗೆ ಸತ್ಯಪಡಿಸುತ್ತದೆ. ಇಲ್ಲಿ ಪ್ರೀತಿ ಎಂದೆಂದಿಗೂ ಜೀವಂತ. ಪ್ರೀತಿ ಒಮ್ಮೆ ಹುಟ್ಟಿದರೆ ಅದರ ಶಕ್ತಿ ಯಾರದ್ದಾದರೂ ಬಾಳನ್ನು ಬೆಳಗಿಸಬಲ್ಲದು ಎಂಬುದನ್ನು ತಿಳಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.